ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಸ್, ನಾವಿವತ್ತೀಗ ವಿಟ್ಲಕ್ಕೆ ಹೊರಟಿದ್ದೇವೆ. ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ನಮ್ಮ ಬ್ರೋದು ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು. ಎಸ್, ನಾವಾಗೀಗ ಇಬ್ರು ಹೊರಟಿದ್ದೇವೆ ಬೈಕಲ್ಲಿ. ಹೋಗ್ತಾ ಇದ್ದಾವೆ. ಎಸ್, ಪ್ಲೇಸ್ ಅಂತೇಳಿ ಅಲ್ಲಿ ಹೋಗಿ ಹೇಳ್ತೇವೆ. ಈಗೊಂದು ರೀಲ್ಸಲ್ಲಿ ಎಲ್ಲ ಅದು ಟ್ರೆಂಡಿಂಗ್ ಇರುವ ಟೆಂಪಲ್. ಎಸ್, ಬನ್ನಿ ಹೋಗುವ, ಆನ್ ದಿ ವೇ ಸಿಗ್ತೀವಿ. ಟೆಂಪಲ್ ಅಂದ್ರೆ ಅದು ಬಸದಿ. ಜೈನ ಬಸದಿ ಅಲ್ಲ, ಹೇಳಿ ಆಯ್ತು ಗೊತ್ತಾಗಿರ್ತದೆ. ಎಸ್, ನಾವು ನಿಮಗೆ ಹೋಗ್ತಾ ಆನ್ ದಿ ವೇ ಸಿಗ್ತೇವೆ. ಬಾಯ್. ಎಸ್, ನಾವೀಗ ಇಲ್ಲಿ ಒಂದು ಪ್ಲೇಸ್ ಹತ್ರ ಗಾಡಿ ಸ್ಟಾಪ್ ಹಾಕಿದ್ದೀವಿ, ಹೈವೇ ಸೈಡ್ಗೆ. ಮಾರ್ನಿಂಗ್ ಎಂತ ಒಳ್ಳೆ ಬ್ಯೂಟಿ ನೋಡಿ, ನೇಚರ್ ಬ್ಯೂಟಿ. ಬ್ರೋ, ಹೇಗುಂಟು ವೈಬ್ ಅಲ್ಲ? ಬಟ್ ಇದು ಮೊಬೈಲಲ್ಲಿ ದೊಡ್ಡ ಗೊತ್ತಾಗ್ತಿಲ್ಲ, ಲೈವ್ ಆಗಿ. ಎಸ್, ನಾವು ನಿಮಗೆ ಒಂದು 2 ಫೋಟೋಸ್ ಎಲ್ಲ ತೆಗೆದು ಸಿಗ್ತೀವಿ. ತೆಗಿಯಲ್ಲ ಫೋಟೋಸು? ಎಸ್, ನಾವು ಫೈನಲ್ ರೀಚ್ ಆದ್ವು ಟೆಂಪಲಿಗೆ. ಇದು ಶ್ರೀ ಭಗವಾನ್ ಚಂದ್ರನಾಥ ಸ್ವಾಮಿ ಬಸದಿ. ಇದಿರೋದು ವಿಟ್ಲದಲ್ಲಿ. ಮಾತ್ರ ಟೆಂಪಲ್ ಮಾತ್ರ ಸೂಪರ್ ಗೈಸ್, ನೋಡಲಿಕ್ಕೆ. ನೋಡಿ, ಇಲ್ಲಿದೊಂದು ಆಂಬಿಯನ್ಸ್ ಸ್ವಲ್ಪ ಡಿಫರೆನ್ಸ್ ಅಲ್ಲ, ವೈಬ್. ಅಲ್ಲಿದು ಮ್ಯೂಸಿಕ್. ಎಸ್, ಒಟ್ಟಿಗೆ ಇಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ದಾರೆ, ಫ್ಲೂಟ್ ಇದು. ಅದು ಕೇಳಲಿಕ್ಕೆ ಸ್ವಲ್ಪ ಪೀಸ್ಫುಲ್ ಆಗಿದೆ. ನವಿಲು ಬಸದಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೇಕು. ಇಲ್ಲಿ ನೋಡಿ, ಗಡಿಯಾರ ಸಹ ನೋಡಿ, ನವಿಲೆ ಇದರಲ್ಲೇ ಮಾಡಿದ್ದಾರೆ. ಅಂದರೆ ಇಲ್ಲಿ ಇರೋದು ಆಂಬಿಯನ್ಸ್ ಫುಲ್ ನವಿಲು ಯಾವ ಥರ ಇದೆ, ಸೇಮ್ ಆ ಟೈಪೇ. ಬನ್ನಿ ಈಗ ಒಳಗೆ ಹೋಗುವ. ಇಲ್ಲಿನ ವಿಶೇಷತೆ ಎಂತ ಗೊತ್ತಾ? ಬನ್ನಿ ತೋರಿಸ್ತೀವಿ. ಇಲ್ಲಿ ಬನ್ನಿ. ಎಸ್, ಇಲ್ಲಿ ನೋಡಿ. ಇಲ್ಲಿ ನಿನಗೆ ಒಂದ್ಸಲ ತಿರುಗಿಸ್, ನಾ ದೂರದಿಂದ ತೋರಿಸ್ತೀನಿ. ಎಸ್, ಇದು ಸಹ ತಿರುಗ್ತದಲ್ಲ? ಇದು ತಿರುಗಿಸುವಾಗ ವೆಯ್ಟ್ ಫೀಲ್ ಆಗೋದಿಲ್ಲ ಅಲ್ಲ? ಇದು ನೋಡಿ, ಇದು ಆ್ಯಕ್ಚುಲಿ ಒರಿಜಿನಲ್ ಕಲ್ಲೇ, ಮರ ಏನಲ್ಲ. ಆದರೂ ಎಸ್, ಇಲ್ಲಿ ದೀಪಕ್ಕೆ ನಾವೇ ದೀಪ ಹಚ್ಬೋದು ಅಂತೆ. ಎಸ್, ನಮಗಿಲ್ಲಿದೀಗ ಭಟ್ರು ಹೇಳಿದ ಪ್ರಕಾರ ಇದು ದೇವಸ್ಥಾನ 800 ವರ್ಷಕ್ಕಿಂತ ಹಳೆತಂತೆ. ಅಂದರೆ ಅವರು ಹೇಳಿದ್ರು 1000 ವರ್ಷದ ಹಳೆತಾಗಿರ್ಬೋದು, ಬಟ್ ಅವರಿಗೆ ಗೊತ್ತಿರೋ ಪ್ರಕಾರ 800 ವರ್ಷದ ಹಳೆತಂತೆ. ನಂತರ ಇಲ್ಲಿ ಟಾಪಲ್ಲಿ ಒಂದು ನವಿಲಿದೆ, ಇದು ಕಾಣ್ತದಲ್ಲ ಮೂರ್ತಿ, ಅದು 580 kg ಉಂಟಂತೆ ಆ ನವಿಲಿದು ಮೂರ್ತಿ. ಹಾಗೂ ಇಲ್ಲಿ ನಾಗಂದು ಮತ್ತು ಕ್ಷೇತ್ರ ಪಾಲಕಂದು ಕಟ್ಟೆ ಉಂಟು. ಇದು ಆ್ಯಕ್ಚುಲಿ ಮುಂಚೆ ಒಂದು ಮಣ್ಣಿನ ಇದರಲ್ಲಿ ದೇವಸ್ಥಾನ ಇತ್ತಂತೆ, ಅದೇ ಇತ್ತೀಚೆಗೆ ರಿನೋವೇಟ್ ಮಾಡಿದಂತೆ. ಕಳೆದ ಫೆಬ್ರವರಿಲಿ 1 ವರ್ಷ ಆಯ್ತಂತೆ ರಿನೋವೇಷನ್ ಎಲ್ಲ ಮಾಡಿ. ಆ್ಯಕ್ಚುಲಿ ಇಲ್ಲಿ ನೋಡಲಿಕ್ಕೆ ನೈಟ್ ಚಂದ, ಯಾಕೆಂತೇಳಿದ್ರೆ ಇಡೀ ದೇವಸ್ಥಾನ ಸುತ್ತ ಲೈಟಿಂಗ್ಸ್ ಎಲ್ಲ ಉಂಟು. ಅದು ಮತ್ತು ಆ ಪಿಕಾಕ್ ಇದು ಗ್ರೀನ್ ಕಲರ್, ಅದು ಸ್ವಲ್ಪ ಹೈಲೈಟ್ ಆಗ್ತದೆ ಲೈಟಲ್ಲಿ, ಹಾಗೆ ನೋಡಲಿಕ್ಕೆ. ಮತ್ತೆ ಇನ್ನೊಂದು ಬೇರೆ ಡೀಟೇಲ್ಸ್ಗಳೆಲ್ಲ ಅಲ್ಲಿ ಗೋಡೆಯಲ್ಲೆಲ್ಲ ಹಾಕಿ. ನೀವಿಲ್ಲಿ ಬಂದಾಗ ಇಲ್ಲಿ ಒಂದ್ಸಲ ಫುಲ್ ದೇವಸ್ಥಾನಕ್ಕೆ ರೌಂಡ್ ಬಂದರೆ ಸುತ್ತ ಬರುವಾಗ ನಿಮಗೆ ಇಲ್ಲಿದು ಹಿಸ್ಟ್ರಿ ಎಲ್ಲ ಎಂತ ಅಂತೇಳಿ ಎಲ್ಲ ಗೋಡೆಯಲ್ಲಿ ಬರೆದು ಹಾಕಿದ್ದಾರೆ. ಬನ್ನಿ ಹೋಗಿ ನೋಡುವ. ನಾನು ಜಸ್ಟ್ ಮೇಲಿನ ಮೇಲೆ ಒಂದು ತೋರಿಸ್ತೇನೆ. ಇಲ್ಲಿ ತ್ಯಾಗವೀರ ಬಾಹುಬಲಿ. ಇಲ್ಲಿ ನಿಮಗೆ ಸ್ಟೋರಿ ಜೊತೆ ಇಲ್ಲಿ ಅವರು ಕಲ್ಲಲ್ಲಿ ಕೆತ್ತಿ ಇಲ್ಲಿದು ವಿಶೇಷ ಎಲ್ಲ ಹಾಕಿದ್ದಾರೆ. ನಮಗೆ ದೊಡ್ಡ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಜಸ್ಟ್ ನಾ ಮೇಲಿಂದ ಮೇಲಿಗೆ ಮಾತ್ರ ತೋರಿಸ್ತಿರೋದು. ನೀವು ಇಲ್ಲಿ ಬಂದಾಗ ಫುಲ್ ಒಂದ್ಸಲ ಡೀಟೇಲ್ಸ್ ಎಲ್ಲ ನೋಡಿ ಗೊತ್ತಾಗ್ತದೆ. ನಾನು ಅದೇ ಹೇಳಿದೆ ಅಲ್ಲ, ನಾಗಂದು ಮತ್ತು ಕ್ಷೇತ್ರ ಪಾಲಕಂದು ಇಲ್ಲಿ. ಎಸ್, ನಾವಿನ್ನು ಇಲ್ಲಿದು ಅಣ್ಣಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಲಿಪ್ಸ್ ತೆಗೆದು ನಂತರ ಹೊರಡ್ತೇವೆ.
ನಾನು ನಿಮಗೆ ಮತ್ತೆ ಸಿಗ್ತೇನೆ ಒಂದು ಕ್ಲಿಪ್ಸ್ ಎಲ್ಲ ಶೂಟ್ ಮಾಡಿದ ನಂತರ. ಓಕೆ ಬಾಯ್. ಆ್ಯಕ್ಚುಲಿ ಇಲ್ಲಿ ಒಂದೊಂದು ಕಂಬದಲ್ಲಿ ಒಂದೊಂದು ವಿಶೇಷತೆ ಉಂಟು. ಇಲ್ಲಿ ಒಂದು ನೋಡಿ, ಆ್ಯಕ್ಚುಲಿ ಇದು ಇದರ ಕಣ್ಣು ಹುಲಿ ಸಿಂಹ ಅಲ್ಲ, ಇದು ಸಿಂಹ ಅಲ್ಲ. ಇಲ್ಲಿ ನೋಡಿ ಇದರೊಳಗೆ ಒಂದು ಕಲ್ಲುಂಟು. ಅದು ನಮಗೆ ದೂರದಿಂದ ನೋಡುವಾಗ ಗೊತ್ತಾಗುದಿಲ್ಲ, ಹತ್ತಿರದಲ್ಲಿ ಹಾಂ ಹೌದಲ್ಲ, ಬೇರೆ ಬೇರೆ ಡಿಸೈನ್, ಒಂದೊಂದು ಕಂಬ ಒಂದೊಂದು ಥರ ಡಿಸೈನಲ್ಲಿ. ಇಲ್ಲಿ ನೋಡಿ, ಹೀಗೆ ದೂರದಿಂದ ನೋಡುವಾಗ ಗೊತ್ತಾಗೋದಿಲ್ಲ, ಇಲ್ಲಿ ಹತ್ರ ನೋಡುವಾಗ. ಎಸ್, ಒಂದು ಫೋಟೋಶೂಟ್ ಎಲ್ಲ ಆಯಿತು. ಈಗ ನಾವು ಇಲ್ಲಿಂದ ಹೊರಡ್ತಿದ್ದೀವಿ. ಏನು ಹೇಳಿ ಗೈಸ್, ನನಗೆ ಇಲ್ಲಿ ಬಂದ ನಂತರ ಇಷ್ಟ ಆದದಂದರೆ ಮೇಯ್ನ್ ಇಲ್ಲಿದೆ ಆ್ಯಂಬಿಯನ್ಸ್ ಅಲ್ಲ, ಸೂಪರ್ ಅಲ್ಲ ಇಲ್ಲಿದೆ ಆ್ಯಂಬಿಯನ್ಸ್ ಅಲ್ಲ. ಮ್ಯೂಸಿಕಲ್ಲಿ ಒಂಥರ ಫೀಲ್, ಒಂಥರ ಖುಷಿ ಆಗ್ತದೆ. ನೀವೆಲ್ಲರೂ ವಿಟ್ಲ ಸೈಡ್ ಬರೋದಾದರೆ ಇಲ್ಲಿಗೆ ಬರಲೇಬೇಕು ನೀವು, ಯಾಕಂದರೆ ಅಷ್ಟೇ ಚಂದ ಉಂಟು ನೋಡಲಿಕ್ಕೆ. ಇದಿಲ್ಲ ವಿಟ್ಲ ಸಿಟಿಲೇ ಇರೋದು ಟೆಂಪಲ್. ಎಸ್, ನೋಡುವಲ್ಲ. ಎಸ್, ತಿಂಡಿ ಮಾಡಲಿಲ್ಲ, ತಿಂಡಿ ಮಾಡಬೇಕು. ಟೈಮ್ ಎಷ್ಟಾಯಿತು? ಟೈಮು 9:10 ಗಂಟೆ ಆಯಿತು. ಇನ್ನೋಗಿ ತಿಂಡಿ ಮಾಡಿ ನಂತರ ಸುಳ್ಳೆ ಕೊಡುವ. ವಿಷಯಗಳ ಸುರಿ ಮಾಡಿ ಹಾಂ, ಬರ್ಡೇ ವಿಷಯ. ಎಸ್, ಹೋಗುವಲ್ಲ. ಎಸ್, ನಾವೀಗ ತಿಂಡಿ ತಿನ್ನಲಿಕ್ಕೆ ಪುತ್ತೂರಲ್ಲಿ ಮಹೇಶ್ ಪ್ರಸಾದ್ ಹೋಟ್ಲಿಗೆ ಬಂದಿದ್ವಿ. ಬಟ್ ಒಂದು ರೌಂಡ್ ತಿಂಡಿ ಆಯಿತು, ಬ್ಲಾಗ್ ಮಾಡಲಿಕ್ಕೆ ಮರ್ತಾಯಿತು. ಇನ್ನೊಂದು ರೌಂಡಿಗೆ ಹೇಳಿದ್ದೇವೆ ಆನಿಯನ್ ಅದೇನು ಬರಬೇಕಷ್ಟೇ. ಎಸ್, ಹಾಗೆ ನಾವು ನಮಗೆ ತಿಂಡಿ ತಿಂದು ಆನ್ ಹೋಗ್ತಾ ಸಿಗ್ತೀವಿ. ಎಷ್ಟು ಕೆಜಿಗೆ? 70. ಒಂದು ಕೆಜಿ. ಎಸ್ ಗೈಸ್, ಫೈನಲ್ ನಾವೀಗ ಮನೆಗೆ ರೀಚ್ ಆದ್ವಿ. ಬ್ರೋ, ಇಲ್ಲಿಗೊಂದು ಹೋಗ್ಬೇಕು, ವಯನಾಡು. ಎಲ್ಲಿ ಅದು? ವಯನಾಡ್. ಎಸ್, ನೆಕ್ಸ್ಟ್ ನಮ್ಮದು ಬ್ಲಾಗ್ ಎಲ್ಲಿದು ಬರ್ತದೆ? ವಯನಾಡ್. ನೀ ಬರ್ತೇನೆ ವಯನಾಡಿಗೆ? ಟ್ರಿಪ್ಸ್ ಹೋಗುವ ಬೈಕಲ್ಲಿ. ಅದು ಸಾಕ್ಬೋದು. ಎಸ್, ನಾವೀಗ ಸುಳ್ಯದಿಂದ ಅದೇ ಒಂದು ಕ್ಲಿಪ್ಸ್ ಹಾಕಿದ್ದಲ್ಲ, ಪೈನಾಪಲ್ ಮತ್ತೆ ದ್ರಾಕ್ಷಿ ತಂದಿದ್ದೀವಿ. ನಾವು ಇದೀಗ ಎಂತ ಮಾಡ್ತೀವಿ ಬ್ರೋ? ಇಲ್ಲಿ ನೋಡಿ. ಹಾಂ, ಎಸ್. ನಿಂಬೆ ಹೊಡಿಬೇಕಲ್ಲ, ಎಂತ ಮಾಡೋದು? ನಾ ಹೇಳ್ತೇನೆ, ನಿಂಬೆ ಹುಳಿದ್ದು ಬದಲು ಬೆಸ್ಟ್ ಎಂತ ವಿನಿಗರ್? ಅದಲ್ಲ, ನಮಗೆ ಆರ್ಗ್ಯಾನಿಕ್ ಬೇಕು. ಹಾಕಿದ್ರೆ ಅದು ಲೆಮನ್ಗೆ ಈಕ್ವಲ್. ಎಂತ ಮಾಡೋದು? ಹೇಳ್ತಿದ್ಯಲ್ಲ, ಹೇಳಿ ಈಗ. ಮೊನ್ನೆ ಅವನು ವಿಡಿಯೋ ಅಪ್ಲೋಡ್ ಮಾಡಿದ್ದಲ್ಲ ನಿನ್ನದು ಚಾಯದ್ದು, ಚಾಯ್ ನಂದು ಮತ್ತೆ ನಿಂದು ಟ್ರೋಲ್ ಮಾಡ್ಲಿ ಅಂತ ಅವನು ಅಪ್ಲೋಡ್ ಮಾಡಿದ್ದ. ಅವನದ್ದು ಟ್ರೋಲ್ ಆಗಿ ತುಂಬಾ ಓಡ್ತದೆ ಅಂತ ನೆನ್ಸಿದ. ಆ ವಿಡಿಯೋ ಓಡ್ಲೇ ಇಲ್ಲ, ಅದಕ್ಕೆ ಈಗ ಲೈಕ್ಸ್ ಹೈಡ್ ಮಾಡಿಟ್ಟಿದ್ದ ನೆನ್ಸ್ತದ. ಅಯ್ಯೋ ದೇವರೇ, ಅಯ್ಯೋ ದೇವಾ, ನಾಚಿಕೆಟ್ಟದ್ದು ಇದು ಎಕ್ಸ್ಪ್ರೆಷನ್ಸ್ ಅದು. ಅಯ್ಯೋ ದೇವ. ಬನ್ನಿ ಬನ್ನಿ ಎಲ್ಲಪ್ಪ ಮಾಡಿ. ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಹಾಗೇನೆ ಆಗೋದು, ಎಲ್ಲ ಓಡ್ತದೆ ಅಂತ ಹೇಳಕ್. ಈಗ ನನ್ನದುಂಟಲ್ಲ, ಇದೀಗ ಅಪ್ಲೋಡ್ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಇದು ನಾನು ಇದು ಅಪ್ಲೋಡ್ ಮಾಡ್ತೇನೆ ಗೈಸ್. ಹೌದು, ಮಾಡ್ತೇನೆ. ಅದೇ ಯೂಟ್ಯೂಬ್ ಅಲ್ಲಿ ಬರ್ತದೆ. ನಿಂದು ಫ್ರೆಂಡ್ಸಿಗೆಲ್ಲ ಕಳ್ಸು ಲಿಂಕ್. ಎಸ್, ಈಗ ನಮ್ಮದೊಂದು ಕಳ್ಳ ಕೃಷ್ಣ ಬಂದ ಶಾಲೆಯಿಂದ ಬ್ಲೇಡ್ಸಿನ ಅಲ್ವಾ? ನೀಗೆ ಎಂತಕ್ಕೆ ಕೂಗಿ ನಿಂತಕ್ಕೆ? ನಿಂಗೆ ಹೊಡೆದದ್ದು ಯಾರು? ನಾನು. ನಿಂಗೆ ಸತ್ಯ ಹೇಳು, ಯಾರು ಹೊಡೆದದ್ದು ಹೇಳು. ಆಗ ನೀ ಹೊಡೆದಂತೆ. ಮತ್ತೆ ಯಾರು? ತಮ್ಮಣ್ಣನ?
ಮತ್ತೆ ಹ? ಏ ನಾಯಿ ಸತ್ಯ ಹೇಳು, ಎಲ್ಲ ನಾನು ಹಿಂಗೆ ಈಗ ಹೊಡಿಲಿಗುಂಟು. ಯಾರು ಹೊಡೆದದ್ದು ಹೇಳು? ಪುಟ್ಟ ಕೊಡ್ತದ? ಅಲ್ಲ ಇವತ್ತು ಶಾಲೆಯಲ್ಲಿ ಎಂತೆಲ್ಲ ಇತ್ತು ನಿಂಗೆ? ಮತ್ತೆ ಬೇರೆ ನಂತರ ಅದೆಂತ ಬೀಟೊತ್ತು? ನೀಗಿಲ್ಲಿ ಜಿಬ್ ಹಾಕ್ಲಿಲ್ವಾ? ಶೇಮ್ ನಾವೀಗ ಪೈನಾಪಲ್ ಎಂತ ಅದಕ್ಕೆ ಹೇಳುದು, ಪೈನಾಪಲ್ ಮಸಾಲ ಅಲ್ಲ, ಪೈನಾಪಲ್ ಮಸಾಲ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಇದ್ರದ್ದು ಪೈನಾಪಲ್ ಮಸಾಲ ಇದು ತುಂಬಾ ಇದು ಉಂಟಾ ಇಂಥದ್ದೇ, ಸ್ವಲ್ಪ ಚೆನ್ನ ಕೊಯ್ಯಿ, ಸ್ಟ್ರಾಂಗ್. ನೀರು ರೀಲ್ಸ್ ಮಾಡುವುದಿಲ್ಲ, ಅದು ಕಟ್ ಮಾಡುವುದಿಲ್ಲ. ನಾ ಬ್ಲಾಗ್ ಮಾಡ್ತೀನಿ. ಈ ವರ್ಷಕ್ಕೆ ಅಪ್ಲೋಡ್ ಆಗುತ್ತೆ. ಬ್ಲೇಡ್ಸಿನ ಬ್ಲೇಡ್ಸಿನ ಯಾರು? ಈಗ ಇವರಿಲ್ಲಿ ಪೈನಾಪಲ್ ಮಸಾಲ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಉಪ್ಪುಂಟು, ಮೆಣಸು ನೋಡಿಲ್ಲ. ಹಾಗೆ ತಿನ್ಬೋದು, ಏನಾಗಲ್ಲ. ಬಾ ನಾ ಒಂದೊಂದು ತಿನ್ನುವ. ಬಲ್ಲಿ ಕೆಳಗೆ ವಿಶ್ವನಾಥ ಅಂಗಡಿಯಲ್ಲಿ ಇರ್ಬೋದು, ನೀನ್ ಸಹ ಬಾ, ಇಬ್ರು ಹೋಗಿ ತರುವ. ಬಾ ಇಬ್ರು ಹೋಗಿ ತರುವ. ನಾವೀಗ ಮೆಣಸು ನೋಡಿ ತೆಕೊಂಡು ಬರ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದು. ನೋಡುವಾಗ ಈಗ ಈ ಒಂದು ಗಾಡಿ ಇದೇ ಬ್ಲಾಕ್ ಆಗಿದೆ, ಸೆಲ್ಫ್ ಬ್ಲಾಕ್ ಆಗಿದೆ, ಸ್ಟಾರ್ಟ್ ಆಗ್ತಿಲ್ಲ ಗಾಡಿ. ಎಸ್, ಈಗ ನಾನು ಬೇಕು ವ್ಲಾಗ್ನ ನಾನು ಮಧ್ಯದಲ್ಲಿ ನಿಲ್ಸೋದಿಲ್ಲ, ಫುಲ್ ಕಂಟಿನ್ಯೂ ಮಾಡ್ತೇನೆ. ಎಸ್, ಅವನಿಗೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಇದು ಒಂದು ಸೆಲ್ಫ್ ಜಾಮ್ ಆಗಿದೆ, ಸ್ವಲ್ಪ ಸ್ಟಾರ್ಟ್ ಆಗ್ತಿಲ್ಲ. ಹಾಗೆ ಈಗ ನೋಡ್ಬೇಕು, ಯಾವ್ದಾರು ಮೆಕ್ಯಾನಿಕ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಎಂತ ಮಾರಿದು. ಎಸ್, ಹಾಗೆ ನಮ್ಮದು ಮಸಾಲ ಪೈನಾಪಲ್ ಅರ್ಧದಲ್ಲಿ ಬಾಕಿ ಆಗಿದೆ. ಎಸ್, ನಂಗೆ ಈಗ ನಂದು ಡೆಂಟಲ್ ಅಪಾಯಿಂಟ್ಮೆಂಟ್ ಉಂಟು, ಹಾಗೆ ಹೊರಟಿದ್ದೇನೆ. ನಾನು ನಿಮಗೆ ಡೈರೆಕ್ಟ್ ಸುಳ್ಳ್ಯದಲ್ಲಿ ಹೋಗಿ ಸಿಗ್ತೇನೆ. ಬಾಯ್. ಎಸ್, ಈಗ ಫೈನಲಿ ಪುನಃ ಮನೆಗೆ ಬಂದ್ವಿ. ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾವಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಲವ್ ಯು, ಟೇಕ್ ಕೇರ್, ಬಾಯ್.